ಸಿಹಿ ತಿನಿಸುಗಳ ಹೆಸರು ಬಂದಾಗ ಮೊದಲು ಬರೋದು ಬಹುಶಃ ಕ್ಯಾರೆಟ್ ಹಲ್ವಾ ಅಂತ ಅಂದ್ಕೊಳ್ತೇನೆ. ಎಲ್ಲರಿಗೂ ಇಷ್ಟ ಆಗುವಂಥ ಈ ಕ್ಯಾರೆಟ್ ಹಲ್ವಾ ಮಾಡೋ ವಿಧಾನ ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಬಾಣಲೆಗೆ, ದಪ್ಪ ತಳದ ಬಾಣಲೆಗೆ 1/3 ಕಪ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ. ಈ 1/3 ಕಪ್ ತುಪ್ಪಕ್ಕೆ 15ರಿಂದ 20 ಗೋಡಂಬಿನ, ಹೀಗೆ ಅರ್ಧ ತುಂಡು ಮಾಡಿರೋ ಗೋಡಂಬಿನ ಹಾಕಿ ಹೊಂಬಣ್ಣಕ್ಕೆ ತಿರುಗೋ ತನಕ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಗೋಡಂಬಿನ ತೆಗೆದಿಟ್ಕೊಳ್ತೇನೆ. ಕೊನೆಯಲ್ಲಿ ಉಪಯೋಗಿಸೋಣ ನಾವು ಇದನ್ನು. ಇದೇ ಉಳಿದಿರೋ ತುಪ್ಪದಲ್ಲೇ 20ರಿಂದ 25 ಒಣ ದ್ರಾಕ್ಷಿನೂ ಕೂಡ ಹುರ್ಕೊಳ್ತೇನೆ. ಚೆನ್ನಾಗಿ ಉಬ್ಬಿ ಬರೋ ತನಕ ಹುರಿದ ದ್ರಾಕ್ಷಿನೂ ಕೂಡ ನಾನು ತೆಗೆದಿಟ್ಟಿದ್ದೇನೆ. ಈಗ ಈ ಉಳಿದಿರೋ ತುಪ್ಪಕ್ಕೆ 4 ಕಪ್ ಆಗುವಷ್ಟು ತುರಿದ ಕ್ಯಾರೆಟ್ನ ಹಾಕಬೇಕು. ತುಪ್ಪದಲ್ಲಿ ಚೆನ್ನಾಗಿ ಮಧ್ಯಮ ಉರಿಯಲ್ಲಿ 5ರಿಂದ 7 ನಿಮಿಷ ಕ್ಯಾರೆಟ್ ತುರಿಯನ್ನು ಹುರಿಬೇಕು. ಚೆನ್ನಾಗಿ ಅದು ಬಾಡಬೇಕು ತುಪ್ಪದಲ್ಲಿನೇ. ನಂತರ ಚೆನ್ನಾಗಿ ಹುರಿದಾದ ಮೇಲೆ 1 ಕಪ್ ಆಗುವಷ್ಟು ಹಾಲು ಹಾಕ್ತಾ ಇದ್ದೇನೆ. ಕ್ಯಾರೆಟ್ ಹಲ್ವನ 2-3 ವಿಧಾನದಲ್ಲಿ ಮಾಡ್ಬೋದು. ಈಗಾಗಲೇ ಒಂದು ವಿಧಾನನ ನಾನು ಶೇರ್ ಮಾಡಿದ್ದೇನೆ. ಅದರಲ್ಲಿ ಕುಕ್ಕರ್ನಲ್ಲಿ ಕ್ಯಾರೆಟ್ ತುರಿಯನ್ನು ಬೇಯಿಸ್ಕೊಂಡು ಹಾಲಾಕಿ ಬೇಯಿಸಿ ನಂತರ ಮಾಡುವಂಥದ್ದು. ಅದು ಬೇಗನೆ ಆಗುವಂಥ ಕ್ಯಾರೆಟ್ ಹಲ್ವಾ ವರ್ಷನ್. ಇದು ಸ್ವಲ್ಪ ನಿಧಾನ ಆದರೂ ಕೂಡ ರುಚಿ ಜಾಸ್ತಿ. ಇದರಲ್ಲಿ ಸುಮಾರೊಂದು 10 ನಿಮಿಷ ಮಧ್ಯಮ ಉರಿಯಲ್ಲಿ ಹಾಲು ಹಾಕಿದ ಮೇಲೆ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡಿದ್ದೇನೆ ಕ್ಯಾರೆಟ್ ತುರಿಯನ್ನು. 10 ನಿಮಿಷ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪುನಃ ಮುಚ್ಚಳನ ಮುಚ್ಚಿ ಮತ್ತೆ 5ರಿಂದ 7 ನಿಮಿಷ ಮಧ್ಯಮ ಉರಿಯಲ್ಲಿಯೇ ಬೇಯಿಸಬೇಕು. ಈಗ ನೋಡಿ, ಹಾಲು ಪೂರ್ತಿ ಇಂಗಿದೆ. ಕ್ಯಾರೆಟ್ ತುರಿಗಳೆಲ್ಲ ತುಂಬ ಮೆತ್ತಗಾಗಿದೆ. ತುಪ್ಪ ಮತ್ತು ಹಾಲು ಹಾಕಿದ್ದೇವೆ ಈಗಾಗಲೇ. ಇನ್ನು ಸಕ್ಕರೆ ಹಾಕಬೇಕು. 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಕ್ಕರೆ ಕರಗಿದೆ. ಈಗ ಮತ್ತೆ ಪುನಃ ಇದರಲ್ಲಿ ನೀರು ಒಡೆದಿದೆ. ಪೂರ್ತಿ ನೀರು ಡ್ರೈ ಆಗಬೇಕು, ಇಂಗಬೇಕು, ಅಲ್ಲಿ ತನಕ ನಮಗೆ ಬೇಯಿಸ್ಲಿಕ್ಕಿದೆ. ಮಧ್ಯಮ ಉರಿಯಲ್ಲಿ ಸುಮಾರೊಂದು 8ರಿಂದ 9 ನಿಮಿಷ ತಗೊಳ್ಬೋದು. ಕೊನೆಗೆ 1 ದೊಡ್ಡ ಚಮಚ ತುಪ್ಪ ಮತ್ತೆ ಪುನಃ ಹಾಕ್ತಾ ಇದ್ದೇನೆ ನಾನಿಲ್ಲಿ. ತುಪ್ಪ ಹಾಗೆ ನೋಡಿದರೆ ನಾನು ಹಾಕಿರೋದು ಕಡಿಮೆನೇ. ಕ್ಯಾರೆಟ್ ಹಲ್ವಕ್ಕೆ ಧಾರಾಳವಾಗಿ ತುಪ್ಪ ಬೀಳ್ತದೆ. ನಾನು ಈಗ 1 ದೊಡ್ಡ ಚಮಚ ತುಪ್ಪ ಹಾಕಿದ ಮೇಲೆ ಮತ್ತೆ ಮಿಕ್ಸ್ ಮಾಡಿ ಇದಕ್ಕೆ ನಾನು ಮೊದಲೇ ಹುರಿದು ತೆಗೆದಿಟ್ಕೊಂಡಂಥ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕಿದ್ದೇನೆ. ಅದು ಸರಿಯಾಗಿ ಪಸೆಯೆಲ್ಲ ಇಂಗಿ ತಳ ಬಿಟ್ಟ ನಂತರ ನಾವು ಗ್ಯಾಸ್ ಆಫ್ ಮಾಡಬೇಕು. ಕೊನೆಯಲ್ಲಿ ಅರ್ಧ ಚಮಚ ಏಲಕ್ಕಿ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಉರಿ ಮಧ್ಯಮದಲ್ಲೇ ಇದೆ. ಮಧ್ಯಮ ಉರಿಯಲ್ಲಿಯೇ ಪೂರ್ತಿಯಾಗಿ ನಾನು ಮಾಡಿರೋದು. ಅದು ಸರಿಯಾಗಿ ತಳ ಬಿಡೋ ತನಕ ನಾವು ಹೀಗೆ ಬೇಯಿಸ್ಕೊಳ್ಬೇಕು. ತುಂಬಾ ರುಚಿಯಾಗಿರ್ತದೆ. ಇದನ್ನು ನೀವು ಊಟದ ಟೈಮಿಗೂ ಕೂಡ ಎಂಡಿಗೆ ಡೆಸರ್ಟ್ ಆಗಿ ಕೊಡ್ಬೋದು. ಹಾಗೆ ಸಿಹಿ ತಿನಿಸು ತಿನ್ನಬೇಕು ಅಂತ ಅನಿಸ್ದಾಗೂ ಕೂಡ ಮಾಡ್ಕೊಳ್ಬೋದು. ಎಲ್ಲ ಹಲ್ವಾ ಅಥವಾ ಎಲ್ಲ ಸಿಹಿ ತಿನಿಸುಗಳಲ್ಲಿ ಸ್ವಲ್ಪ ಸುಲಭದ ಸಿಹಿ ತಿನಿಸು ಇದು. ನೀವು ಕೂಡ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.